ಎಲ್ಲರಿಗೂ ನಮಸ್ಕಾರ. ಕೃಷ್ಣಾವತಾರದ ಕಥೆಯನ್ನು ಮತ್ತೆ ಮುಂದುವರಿಸೋಣ. ಹಸ್ತಿನಾವತಿಯಿಂದ ಹೊರಟ ಕೃಷ್ಣ ಕಾಂಪಿಲ್ಯವನ್ನು ತಲುಪ್ತಾನೆ. ಅಲ್ಲಿ ದ್ರುಪದ ರಾಜನನ್ನು ಭೇಟಿ ಮಾಡ್ತಾನೆ. ಅವನ ಒಂದು ಆಶಯ ಏನು ಅಂದರೆ ದ್ರೌಪದಿಯನ್ನು ಇವನು ಮದುವೆ ಮಾಡಿಕೊಂಡು ಅವನ ಒಂದು ದ್ವೇಷವನ್ನು ಅಂದರೆ ದ್ರೋಣರ ಮೇಲೆ ಏನು ಹಾಗೆ ಇತ್ತು ಅದನ್ನು ತೀರಿಸಲಿಕ್ಕೆ ಅವನು ಸಹಾಯ ಮಾಡಬೇಕು, ಇದಕ್ಕೆ ಸಹಾಯ ಮಾಡು ಅಂತ ಕೂಡ ಕೇಳ್ತಾನೆ. ಆನಂತರ ಅವನು ದ್ರೌಪದಿಯನ್ನು ಭೇಟಿ ಮಾಡ್ತಾನೆ. ಅವಳು ಕೂಡ ಅದೇ ವಿಚಾರವನ್ನು ಹೇಳ್ತಾಳೆ. ಆಗ ಕೃಷ್ಣ ಹೇಳ್ತಾನೆ, ಈ ಥರ ಹಾಗೆಗಳು ಮಾಡ್ಕೊಳ್ತಾನೆ ಹೋದರೆ, ದ್ವೇಷನೇ ಸಾಧಿಸ್ತಾ ಹೋದರೆ ಧರ್ಮ ಉಳಿಯೋದಿಲ್ಲ, ಅಧರ್ಮನೇ ಹೆಚ್ಚಾಗ್ತಾ ಹೋಗುತ್ತೆ ಅಂತ ಹೇಳಿಬಿಟ್ಟು ನಾನು ನಿನ್ನನ್ನು ಕೈ ಹಿಡಿಯೋಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಹೇಳ್ತಾನೆ. ಆಮೇಲೆ ನನ್ನ ಕೈ ಅಂದರೆ ನಿನ್ನ ಕೈಯನ್ನು ನಾನು ಹಿಡಿದಿದ್ದರೂ ಕೂಡ ನಾನು ಕೊಡೋ ಸಹಾಯವನ್ನು ನೀವು ಒಪ್ಕೊಳ್ತೀರಾ ಅಂತ ಕೂಡ ಕೇಳ್ತಾನೆ. ಆಗ ದ್ರೌಪದಿ ಕುಚೋದ್ಯದಿಂದ ಹೇಳ್ತಾಳೆ, ಯಾಕೆ ನಿಮಗೆ ನಾನು ಇಷ್ಟ ಆಗಲಿಲ್ವಾ, ನಿಮ್ಮ ಮಡದಿ ಆಗೋ ಯೋಗ್ಯತೆ ನನಗೆ ಇಲ್ವಾ ಅಂತ ಕೂಡ ಕೇಳ್ತಾಳೆ. ಆಗ ಕೃಷ್ಣ ಹೇಳ್ತಾನೆ, ನಿನಗೆ ಗೊತ್ತಲ್ಲ, ನಾನೊಬ್ಬ ಗೊಲ್ಲ, ರಾಜಕುಮಾರಿಯ ಗಂಡ ಆಗೋಕ್ಕೆ ಯೋಗ್ಯತೆ ಇಲ್ಲದೇ ಇರೋನು ನಾನು. ಜೊತೆಗೆ ಈ ರಾಜಕೀಯ ಸಂಬಂಧಗಳಿಗೋಸ್ಕರ ರಾಜಕುಮಾರಿಯರನ್ನು ಹೀಗೆ ಕೊಟ್ಟು ತಗೊಳ್ಳೋ ವ್ಯಾಪಾರ ಮಾಡೋದು ನನಗೆ ಇಷ್ಟ ಇಲ್ಲ. ಮದುವೆ ಅಂದರೆ ಕೊಂಡುಕೊಳ್ಳೋದು ಅಥವಾ ಮಾರೋ ಅಂಥ ವ್ಯಾಪಾರ ಅಲ್ಲ. ಸರಿ, ಈಗ ಮದುವೆ ಮಾತು ಬೇಡ, ನಿಮ್ಮ ತಂದೆಯ ಶಪಥ ಏನೇ ಇರಲಿ, ನಿನ್ನ ಪಾಡಿಗೆ ನೀನು ನಿಂಗಿಷ್ಟ ಬಂದವರನ್ನು ವರೆಸು, ನಾನು ಮಾತ್ರ ನಿನಗೆ ಮಾತು ಕೊಡ್ತೀನಿ, ನೀವು ನನ್ನನ್ನು ನಿಮ್ಮವನು ಅಂತ ಒಪ್ಕೊಳ್ಳೋದಾದರೆ ನಾನು ದ್ರುಪದರಾಜನ ಕಡೆಗೆ ಮತ್ತು ನಿನ್ನ ಪರವಾಗಿ ನಾನು ನಿಲ್ತೀನಿ ಅಂಥೇಳಿ ಹೇಳ್ತಾನೆ. ಎಲ್ಲರೂ ಏನು ಹೇಳಬೇಕು ಅಂತ ಗೊತ್ತಾಗದೆ ಸುಮ್ಮನೆ ಇರ್ತಾರೆ. ಅಷ್ಟೊತ್ತಿಗೆ ತುಂಬ ಉದ್ವೇಗದಿಂದ ದ್ರುಪದರಾಜ ಅಲ್ಲಿಗೆ ಬರ್ತಾನೆ. ಅವನ ಮುಖ ಮುದುಡಿ ಹೋಗಿರುತ್ತೆ, ಸಿಟ್ಟಿನಿಂದ ಮಾತು ಹೊರಡ್ತಾ ಇರೋದಿಲ್ಲ. ದೃಷ್ಟದ್ಯುಮ್ನ ಶಿಖಂಡಿ ಎಲ್ಲೋ ತಪ್ಪಿಸ್ಕೊಂಡು ಹೋಗಿದ್ದಾನೆ ಅಂತೇಳಿ ಹೇಳ್ತಾನೆ. ಅವನ ಮಾತನ್ನು ಕೇಳಿ ದೃಷ್ಟದ್ಯುಮ್ನ, ದ್ರೌಪದಿ ಮತ್ತು ಸತ್ಯಜಿತ್ ಎಲ್ಲರಿಗೂ ಗಾಬರಿ ಆಗುತ್ತೆ. ಎಲ್ಲರೂ ಏನಾಯಿತು ಅಂತ ಎದ್ದು ನಿಂತ್ಕೊಳ್ತಾರೆ. ಆಗ ತಂದೆ ಹೇಳ್ತಾನೆ, ಶಿಖಂಡಿ ಎಲ್ಲೋ ಹೋಗಿದ್ದಾನೆ, ಎಲ್ಲೋ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ, ಎಲ್ಲ ಕಡೆನೂ ಹುಡುಗಿಸ್ದೆ, ಎಲ್ಲೂ ಅವನ ಸುಳಿವು ಸಿಗ್ತಾ ಇಲ್ಲ ಅಂತೇಳಿ ಹೇಳ್ತಾನೆ. ಅಲ್ಲಿದ್ದ ಒಂದು ದೊಡ್ಡ ಮರದ ಸುತ್ತ ಒಂದು ದೊಡ್ಡ ಜಗಲಿಯನ್ನು ಕಟ್ಟಿರ್ತಾರೆ. ಅದರ ಮೇಲೆ ದ್ರುಪದ ಕೂತ್ಕೊಳ್ತಾನೆ. ತಲೆ ಮೇಲೆ ಕೈ ಇಟ್ಕೊಂಡು ಇವನು ಹುಟ್ಟದೇ ಇದ್ರೇ ಚೆನ್ನಾಗಿರ್ತಿತ್ತು ಅಂತ ಗೊಣಗಾಡ್ತಾನೆ. ಇದನ್ನೆಲ್ಲ ನೋಡಿ ತುಂಬ ಸಂಕೋಚದಿಂದ ಕೃಷ್ಣ ಮೆಲ್ಲಗೆ ಅಲ್ಲಿಂದ ಹೊರಟು ಹೋಗ್ತಾನೆ. ಪ್ರೀತಿಯಿಂದ ಪರಸ್ಪರ ಒಟ್ಟಾಗಿ ಬಂಧಿತರಾಗಿರ್ತಕ್ಕಂತಹ ಈ ದ್ರುಪದರಾಜನ ಸಂಸಾರ ಅವನ ಮನಸ್ಸಿನಲ್ಲಿ ಚೆನ್ನಾಗಿ ಮೂಡಿಕೊಳ್ಳುತ್ತೆ. ನಿಷ್ಠುರ ಮತ್ತು ಪುತ್ರವತ್ಸಲನಾದ ತಂದೆ ಅವನ ಮಂಡಿ ಮೇಲೆ ಕೈಯಿಟ್ಟು ಕಾಲದೆಸೆಯಲ್ಲಿ ಕುಳಿತು ಅವನನ್ನು ನೋಡ್ತಿರೋ ಮಗಳು, ತಂದೆಯ ಅಕ್ಕಪಕ್ಕ ನಿಂತ ಗಂಡು ಮಕ್ಕಳು ದೃಷ್ಟದ್ಯುಮ್ನ ಮತ್ತು ಸತ್ಯಜಿತ್ತು, ಇವರೆಲ್ಲರನ್ನು ನೋಡಿ ಅವನಿಗೆ ಒಂದು ರೀತಿಯ ಸಂತೋಷವೂ ಆಗುತ್ತೆ. ಪ್ರೀತಿಯ ಲಕ್ಷ್ಯದಲ್ಲಿ ಅವರೆಲ್ಲರೂ ಬೆರೆತಿದ್ದಾರೆ ಅಂತ ಕೂಡ ಅನಿಸುತ್ತೆ. ಈ ಕುಟುಂಬಕ್ಕೆ ಅಂದರೆ ಈ ಕುಟುಂಬದ ಹೆಮ್ಮೆಗೆ ಒಂದು ಮುಳ್ಳಾಗಿದ್ದವನು ಶಿಖಂಡಿ. ಆ ಬೆದರಿದ ಎಲ್ಲೋ ಮರೆಯಾಗಿರೋದು ಇವರ ಒಂದು ಅಭಿಮಾನಕ್ಕೆ ದೊಡ್ಡ ಪೆಟ್ಟು ಬಿದ್ದಂಗಾಗಿರುತ್ತೆ. ಜೊತೆಗೆ ಇನ್ನೊಂದು ಕಡೆ ಪೀಡೆ ಕಳೀತೇನೋ, ಒಂದು ಕುಟುಂಬಕ್ಕೆ ಅವನೊಂದು ದೊಡ್ಡ ಸಮಸ್ಯೆ ಆಗಿದ್ದ, ಅವನು ಹೋದ್ನಲ್ಲ ಅಂತ ಕೂಡ ಎಲ್ಲರಿಗೂ ಅನ್ನಿಸ್ತಿರುತ್ತೆ. ದ್ರುಪದನಲ್ಲಿ ಮತ್ತು ಅವನ ಮಕ್ಕಳಲ್ಲಿ ಕೃಷ್ಣನಿಗೆ ಅಭಿಮಾನ ಮೂಡುತ್ತೆ. ಅಷ್ಟು ದ್ವೇಷದಲ್ಲಿ ಮುಳುಗಿದ್ರೂ ಕೂಡ ಅವರು ಪ್ರತಿಯೊಬ್ಬರಲ್ಲೂ ಒಂದು ಉನ್ನತವಾದ ಗಾಂಭೀರ್ಯ ಇರುತ್ತೆ. ಅದು ಇತರೆ ಅರಸು ಮನೆತನಗಳಲ್ಲಿ ಇರಲಿಲ್ಲ ಅಂತ ಇವನಿಗನ್ಸುತ್ತೆ. ದ್ರೌಪದಿ ಜೊತೆ ಮಾತುಕತೆ ನಡೀತಲ್ಲ, ಅದನ್ನು ಮತ್ತೆ ನೆನೆಸ್ಕೊಳ್ತಾನೆ. ಆ ಮಾತುಕತೆಯ ನಂತರ ತಾನು ಒಂದು ನಿರ್ಧಾರಕ್ಕೆ ಬರಬೇಕಾಯಿತು ಅಂದ್ಕೊಳ್ತಾನೆ. ಏಕೆಂದರೆ ಆಗ ಪರಿಸ್ಥಿತಿ ಸ್ವಲ್ಪ ಕ್ಲಿಷ್ಟವಾಗಿರುತ್ತೆ, ತೊಡಕಿನದಾಗಿರುತ್ತೆ. ಯಾವ ಗಳಿಗೆಯಲ್ಲಿ ಬೇಕಾದರೂ ಬೆಂಕಿ ಹತ್ಕೋಬಹುದು. ಏಕೆಂದರೆ ದ್ರುಪದ ಮತ್ತು ಅವನ ಮಕ್ಕಳ ಹೃದಯದಲ್ಲಿ ವಿರಸ ಹೊಕ್ಕಿಬಿಟ್ಟಿರುತ್ತೆ. ಆ ದ್ರೋಣ ಮಹತ್ವಾಕಾಂಕ್ಷಿ ಮತ್ತು ಮಹಾಗರ್ವಿ, ಅವನ ಜೊತೆ ಇವರಿನ್ನೇನು ಗೆಳೆತನವನ್ನು ಮಾಡೋ ಸಾಧ್ಯತೆಯೇ ಇರಲಿಲ್ಲ. ಇನ್ನು ದುರ್ಯೋಧನನಿಗೂ ಮತ್ತು ಅವನ ಗೆಳೆಯರಿಗೂ ಕೂಡ ಪಾಂಡವರ ಮೇಲೆ ದ್ವೇಷ. ಅವರ ದರ್ಪದ ಮಾರ್ಗಕ್ಕೆ ಅಡ್ಡ ಬಂದವ್ರ ಮೇಲೆಲ್ಲ ಅವರು ದ್ವೇಷ ಕಾಡ್ತಾ ಇರ್ತಾರೆ. ದುರ್ಯೋಧನನಿಗೂ ಕೂಡ ಒಂದು ರೀತಿಯ ಕಠಿಣ ಸಮಸ್ಯೆ. ಏಕೆಂದರೆ ಈಗೇನೋ ಅವನು ಕುರುಕ್ಷೇತ್ರದಲ್ಲಿ ಇದ್ದಾನೆ, 3-4 ತಿಂಗಳ ತರುವಾಯ ಹಸ್ತಿನಾಪುರಕ್ಕೆ ಹಿಂತಿರುಗ್ತಾನೆ. ಆಮೇಲೆ ಕುರುಕುಲದ ಯುವರಾಜ ಆಗ್ತಾನೆ. ಅವನ ಪ್ರಾಬಲ್ಯ ಹೆಚ್ಚುತ್ತೆ. ಶಕುನಿಯ ಬುದ್ಧಿವಾದ ಮತ್ತು ದ್ರೋಣಾಚಾರ್ಯನ ಬೆಂಬಲ ಇವೆಲ್ಲ ಸೇರಿಕೊಂಡು ಅವನ ಒಂದು ಅಹಂಕಾರ ಜಾಸ್ತಿ ಆಗ್ತಾ ಹೋಗುತ್ತೆ. ಜೊತೆಗೆ ಯುವರಾಜ್ಯಾಭಿಷೇಕನೂ ಆಗಿಬಿಟ್ರೆ ಪಾಂಚಲರ ಮೇಲೆ ಅವನು ದಾಳಿ ಮಾಡಿದ್ರೂ ಮಾಡ್ತಾನೆ.
ಈ ಗಳಿಗೆಯಲ್ಲೇ ಕುರು ಮತ್ತು ಪಾಂಚಾಲರಲ್ಲಿ ಸ್ವಲ್ಪ ಘರ್ಷಣೆ ಆದರೂ ಕೂಡ ಜರಾಸಂಧ ಕಾಯ್ತಾ ಇದ್ದಂತಹ ಒಂದು ಅವಕಾಶ ಸಿಕ್ಕಂಗಾಗಿ ಅವನ ರೊಟ್ಟಿ ತುಪ್ಪದಲ್ಲಿ ಜಾರು ಬಿದ್ದಂಗಾಗತ್ತೆ. ಅವನು ತಕ್ಷಣ ಕಾಶಿಯನ್ನು ಕೂಡ ವಶಪಡಿಸಿಕೊಂಡು ಪಾಂಚಾಲವನ್ನು ಕೂಡ ಮುತ್ತೋ ಒಂದು ಸಾಧ್ಯತೆ ಇರುತ್ತೆ. ಈ ಒಂದು ವಿಷ ಸನ್ನಿವೇಶ ರೂಪುಗೊಳ್ತಾ ಇದೆ, ಇಲ್ಲಿಂದ ನಾನು ಹೊರಡಲಿಕ್ಕೂ ಸಾಧ್ಯ ಇಲ್ಲ ಅಂತ ಕೃಷ್ಣ ಅಂದ್ಕೊಳ್ತಾನೆ. ಬಂದದ್ದು ಬರಲಿ, ತನ್ನ ಪಾತ್ರವನ್ನು ತಾನು ಸರಿಯಾಗಿ ನಿರ್ವಹಿಸಬೇಕು. ಏನಾದರೂ ಒಂದು ಹೊಸ ಪರಿಸ್ಥಿತಿಯನ್ನು ತಂದೊಡ್ಡಿ ಈ ಘರ್ಷಣೆಯನ್ನು ತಪ್ಪಿಸಬೇಕು. ಇದಕ್ಕೆ ಈ ದ್ರುಪದರಾಜನನ್ನು ಮುಖ್ಯ ಆಧಾರವನ್ನಾಗಿ ಮಾಡಿಕೊಳ್ಬೇಕು ಅಂತ ಕೃಷ್ಣ ಯೋಚನೆ ಮಾಡ್ಕೋತಾನೆ. ಎಂಥ ಪರಿಸ್ಥಿತಿ ಬಂದರೂ ಜರಾಸಂಧನ ಜೊತೆ ಅಥವಾ ಇನ್ಯಾರಾದರೂ ಮಹತ್ವಾಕಾಂಕ್ಷಿ ದೊರೆಯ ಜೊತೆಗೆ ಈ ದ್ರುಪದ ಸೇರಬಾರ್ದು, ತಡಿಬೇಕು. ದ್ರೋಣಾಚಾರ್ಯ ತನಗೆ ಮಾಡಿರೋ ಅವಮಾನದ ಸೇಡು ತೀರಿಸೋದೇ ತನ್ನ ಬಾಳಿನ ದೊಡ್ಡ ಗುರಿ ಅಂತ ಅವನು ತಿಳ್ಕೊಳ್ಬಾರ್ದು. ಅಂಥ ಸಾಮರ್ಥ್ಯ ಈ ದ್ರುಪದನಿಗೆ ಬರಬೇಕು, ಹೀಗೆ ಮಾಡಬೇಕು ಅಂತ ಕೃಷ್ಣನ ಮನಸ್ಸಿನಲ್ಲಿ ಒಂದು ನಿರ್ಧಾರ ರೂಪುಗೊಳ್ಳುತ್ತೆ. ಮಾರನೇ ದಿವಸ ಆಗುತ್ತೆ. ದ್ರುಪದನ ನಿಷ್ಠುರತೆ ಸ್ವಲ್ಪ ಮೆದುವಾಗಿರುತ್ತೆ. ಹಿಂದಿನ ದಿನ ನಡೆದ ಕೌಟುಂಬಿಕ ಘಟನೆಯಿಂದ ಮಗಳನ್ನು ನೋಡಿದ ಮೇಲೆ ಕೃಷ್ಣ ಏನು ಹೇಳಬಹುದು ಅಂತ ಒಂದು ಕುತೂಹಲದಿಂದ ಅದನ್ನು ತಿಳ್ಕೊಳ್ಳೋಕ್ಕೆ ಅಂಥೇಳಿ ಬರ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ಪ್ರಭು, ನಿಮ್ಮ ಮಗಳನ್ನು ನೋಡಿದೆ, ನಿಮಗೆ ಒಪ್ಪಿಗೆ ಆದರೆ ನಾನು ನನ್ನ ಕೈಲಾದ ಸಹಾಯ ಮಾಡ್ತೀನಿ ಅಂತ ಆಕೆಗೆ ಮಾತು ಕೊಟ್ಟೆ ಅಂತ ಹೇಳ್ತಾನೆ. ದ್ರುಪದನ ಮುಖದಲ್ಲಿ ಒಂದು ಕಿರುನಗೆಯ ಛಾಯೆ ಮೂಡುತ್ತೆ. ವಾಸುದೇವ, ನನಗೆ ಗೊತ್ತಿತ್ತು, ಅವಳನ್ನು ನೋಡಿದ ಮೇಲೆ ನೀನು ನಮಗೆ ನೆರವಾಗ್ತೀಯಾ ಅಂತ ನನಗನ್ನಿಸ್ತಿತ್ತು. ನನ್ನ ಮಗಳು ಬಹಳ ಅದ್ಭುತವಾದ ಹುಡುಗಿ ಅಂಥೇಳಿ ಅಂತಾನೆ. ಅಂದರೆ ಅವನ ಮನಸ್ಸಿನಲ್ಲಿ ಅವನ ಮಗಳನ್ನು ನೋಡಿ ಇವನು ಮದುವೆ ಆಗಲಿಕ್ಕೆ ಒಪ್ಕೊಂಡಿದ್ದಾನೆ ಅಂಥೇಳಿ ಅವನು ತಿಳ್ಕೊಂಡಿರ್ತಾನೆ. ಆನಂತರ ತಮಗೆ ಸಹಾಯ ಮಾಡೇ ಮಾಡ್ತಾನೆ ಅನ್ನೋ ಒಂದು ಭರವಸೆ ಅವನಲ್ಲಿರುತ್ತೆ. ಆಗ ಕೃಷ್ಣ ಹೇಳ್ತಾನೆ, ಪ್ರಭು, ಸ್ಪಷ್ಟವಾಗಿ ಹೇಳ್ತೀನಿ ನೋಡಿ, ನಿಮ್ಮ ಶಪಥವನ್ನು ಕೈಗೂಡಿಸೋಕ್ಕೆ ಸರ್ವ ಸಹಾಯವನ್ನು ನಾನು ಮಾಡ್ತೀನಿ. ನನ್ನನ್ನು ಸ್ನೇಹಿತ ಅಂತ ನೀವು ತಿಳ್ಕೊಳ್ಳೋವರೆಗೂ ನಾನು ನಿಮ್ಮ ಬೆಂಬಲಕ್ಕೆ ನಿಲ್ತೀನಿ. ಆದರೆ ನಿಮ್ಮ ಮಗಳನ್ನು ಅಂದರೆ ರಾಜಕುಮಾರಿಯನ್ನು ನಾನು ಮದುವೆ ಆಗೋದಿಲ್ಲ, ಮದುವೆ ಆಗು ಅಂತ ಮಾತ್ರ ನೀವು ಹೇಳಬೇಡಿ ಅಂತ ಹೇಳ್ತಾನೆ. ಆಗ ದ್ರುಪದಂಗೆ ಆಶ್ಚರ್ಯ ಆಗುತ್ತೆ. ನಮಗೆ ಬೆಂಬಲ ಆಗಿ ನಿಲ್ಲೋದಾದರೆ ಅವಳನ್ನ ಯಾಕೆ ಮದುವೆ ಆಗಬಾರ್ದು ನೀನು, ಅವಳು ಸಿದ್ಧವಾಗಿದ್ದಾಳೆ ಅಂಥೇಳಿ ದ್ರುಪದ ಹೇಳ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ರಾಜಕುಮಾರಿಯರಲ್ಲೇ ಶಿರೋಮಣಿ ಅವಳು ಇಷ್ಟಪಟ್ಟರೆ ಆರ್ಯಾವರ್ತದ ಅತ್ಯಂತ ಶ್ರೇಷ್ಠ ಯೋಧನನ್ನು ಮದುವೆ ಆಗಬಹುದು. ಅಂಥ ಯೋಧ ಅವಳನ್ನು ಮದುವೆ ಆಗೋಕ್ಕೆ ಸಿದ್ಧವಾಗಿರಬೇಕು ಅಂತಾನೆ. ಅಂದರೆ ಅವನ ಕಿರುನಗೆಯಲ್ಲಿ ಏನೋ ಒಂದು ರಹಸ್ಯ ಅಡಗಿರುತ್ತೆ. ಆಗ ತಲೆ ಅಲ್ಲಾಡಿಸ್ತಾ ದ್ರುಪದ ಹೇಳ್ತಾನೆ, ಹಾಗಾದರೆ ನೀನು ಅವಳ ಕೈ ಹಿಡಿಯೋದಿಲ್ವಾ ಅಂತ. ಅಂದರೆ ಅವನ ಗರ್ವಕ್ಕೆ ಧಕ್ಕೆ ತೆಗೆದಂಗಾಗಿರುತ್ತೆ. ತನ್ನ ಮಗಳು ಅಂದರೆ ಮಹಾತಿಶಯದವಳು, ಅವಳನ್ನು ನೋಡಿದ ತಕ್ಷಣ ಎಲ್ಲರೂ ಒಪ್ಕೊಳ್ತಾರೆ, ಹಾಗೆ ಈ ಕೃಷ್ಣನು ಒಪ್ಕೊಳ್ತಾನೆ ಅಂತ ಅವನು ಭಾವಿಸ್ಕೊಂಡಿರ್ತಾನೆ. ಆದರೆ ಕೃಷ್ಣ ಅದನ್ನು ನಿರಾಕರಣೆ ಮಾಡಿರ್ತಾನೆ. ಮತ್ತು ಕೃಷ್ಣ ಮುಂದುವರಿಸ್ತಾನೆ, ತಪ್ಪು ತಿಳ್ಕೊಬೇಡಿ, ಯುದ್ಧದಲ್ಲಿ ಸೈನಿಕನನ್ನು ಕೊಲ್ಲಬಲ್ಲ ಜಾಣ ಅಂದ ಮಾತ್ರಕ್ಕೆ ಅಂಥವನನ್ನು ಅವಳು ವರಿಸ್ಕೂಡ್ದು. ಆದರೆ ಅವಳು ನಿಶ್ಚಯ ಮಾಡಿದಾಳೆ, ಆರ್ಯಾವರ್ತದಲ್ಲಿ ಯಾರು ಶ್ರೇಷ್ಠ ಯೋಧ ಇರ್ತಾನೋ ಅವನನ್ನು ಮದುವೆ ಆಗ್ತೀನಿ ಅಂತ. ಹಾಗಾಗಿ ಅವಳ ಪ್ರತಿಜ್ಞೆ ಈಡೇರೋದಕ್ಕೆ ನಾನು ಸಹಾಯ ಮಾಡ್ತೀನಿ ಅಂಥೇಳಿ ಹೇಳ್ತಾನೆ. ಏನೋ ಸುತ್ತಿ ಬಳಸಿ ಇವನು ಮಾತಾಡ್ತಾ ಇದ್ದಾನೆ ಅಂತ ದ್ರುಪದನಿಗೆ ಅನಿಸುತ್ತೆ. ಮತ್ತು ಹುಬ್ಬುಗೊಂಟಿರ್ತಾನೆ. ಆಮೇಲೆ ಹೇಳ್ತಾನೆ, ಹಾಗಾದರೆ ನೀನು ನಮಗೆ ಸಹಾಯ ಮಾಡೋದಿಲ್ವಾ ಅಂತ ಹೇಳಿಬಿಟ್ಟು. ಆಗ ಕೃಷ್ಣ ಹೇಳ್ತಾನೆ, ಹಾಗಲ್ಲ ನಾನು ಹೇಳಿದ್ದು, ಅವಳು ಯಾರನ್ನಾದರೂ ಮದುವೆ ಆಗಲಿ, ನಾನು ನಿಮ್ಮವನು ಅಂತ. ಒಂದು ವೇಳೆ ಜರಾಸಂಧನ ಮೊಮ್ಮಗನನ್ನು ಮದುವೆ ಆದರೆ ಅಂತ ದ್ರುಪದ ಕೇಳ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ಪ್ರಭು, ಅವಳಿಗೆ ವರನನ್ನು ನಿಶ್ಚಯ ಮಾಡೋ ಅಧಿಕಾರ ನಿಮ್ಮದು. ನಾನಾಗಿದ್ದರೆ ಸೇಡನ್ನು ತೀರಿಸ್ಕೊಳ್ಳೋಕ್ಕೋಸ್ಕರ ನಿಮ್ಮ ಬಯಕೆಗೋಸ್ಕರ ಸಂಬಂಧವನ್ನು ಹುಡುಕಿ ಅವಳಿಗೆ ತಕ್ಕ ರಾಜಕುಮಾರನನ್ನು ಕೊಟ್ಟು ಮದುವೆ ಮಾಡ್ತಾ ಇದ್ದೆ ಅಂಥೇಳಿ ಹೇಳ್ತಾನೆ. ಈ ಸೂಕ್ಷ್ಮ ಭೇದಗಳು ದ್ರುಪದನಿಗೆ ಅರ್ಥ ಆಗೋದಿಲ್ಲ. ಒಂದು ವೇಳೆ ಅವಳು ನಿನ್ನನ್ನು ವರಿಸಿದ್ರೆ ಅಂತ ಕೇಳ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ಪ್ರಭು, ಈಗ ಅವಳ ಮನಸ್ಸಿನ ಗುರಿ ಏನೋ ನೋಡೋಣ. ದ್ರೋಣರ ಶಿಷ್ಯರನ್ನು ಯುದ್ಧದಲ್ಲಿ ಗೆಲ್ಲ ಬಂದವನನ್ನು ಮಾತ್ರ ಅವಳು ಮದುವೆ ಆಗೋಕ್ಕೆ ಶಪಥ ಮಾಡಿದ್ದಾಳೆ. ಅಂಥವನ ಜೊತೆ ಆದರೆ ಸರಿ, ಇಲ್ಲ ಅಂದರೆ ಅವಳಿಗೆ ಸುಖ ಇರೋದಿಲ್ಲ ಅಂತ ಹೇಳ್ತಾನೆ. ನಿಜ ಅಂತ ದ್ರುಪದ ಒಪ್ಕೊಳ್ತಾನೆ. ಕೃಷ್ಣ ಮುಂದುವರಿಸ್ತಾನೆ, ಹಾಗಾದರೆ ಅವಳಿಗೋಸ್ಕರ ಒಂದು ಸ್ವಯಂವರವನ್ನು ಏರ್ಪಾటు ಮಾಡಿ ಅಂತ.
ಸ್ವಯಂವರದ ರೂಢಿ ಈಗ ನಮ್ಮಲ್ಲಿ ತಪ್ಪು ಹೋಗ್ತಾ ಇದೆ. ಅದು ಬರೀ ಒಣ ಸಂಪ್ರದಾಯ ಆಗಿದೆ. ಮಾಡಿದರೂ ಕೂಡ ಆರ್ಯಾವರ್ತದ ಅದ್ವಿತೀಯ ಯೋಧ ಅವರಲ್ಲಿ ಪ್ರಕಟ ಆಗ್ತಾನೋ ಅಥವಾ ಇಲ್ವೋ ಅಂತ ದೃಪದ ಒಂದು ಅನುಮಾನವನ್ನು ವ್ಯಕ್ತಪಡಿಸ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ನಿಜವಾದ ಸ್ವಯಂವರವನ್ನು ನೀವು ಏರ್ಪಾಟ್ ಮಾಡಬಾರ್ದು. ಯಾಕೆ? ನಮ್ಮವರು ಹಿಂದೆ ಮಾಡ್ತಿದ್ರಲ್ಲ ಆ ಥರ. ಅಂದರೆ ಒಂದು ನಿಜವಾದ ಸ್ಪರ್ಧೆಯನ್ನು ಏರ್ಪಡಿಸಿ, ಅಂದರೆ ಬರೀ ನಾಮಕಾವಸ್ಥೆ ಮಾಡಬಾರ್ದು. ಆರ್ಯಾವರ್ತದಲ್ಲಿ ಅತ್ಯುತ್ತಮ ಬಿಲ್ಲುಗಾರ ಆದವನನ್ನು ರಾಜ್ಕುಮಾರಿ ಮದುವೆ ಆಗಲಿ ಅಂತ. ಈ ಸ್ವಯಂವರದ ವಿಚಾರ ದೃಪದನಿಗೆ ಆಶ್ಚರ್ಯ ಆಗುತ್ತೆ. ಅದರ ಅರ್ಥ ಮತ್ತು ಅದರ ಪರಿಣಾಮಗಳನ್ನು ತಿಳ್ಕೊಳ್ಳೋಕ್ಕೂ ಕೂಡ ಅವನಿಗೆ ಸ್ವಲ್ಪ ಸಮಯ ಹಿಡಿಸುತ್ತೆ. ನೀನೇ ಅಲ್ವಾ ಆರ್ಯಾವರ್ತದ ಉತ್ತಮ ಬಿಲ್ಲುಗಾರ ಅಂತ ಕೇಳ್ತಾನೆ. ಇಲ್ಲ ಹಾಗೆ ಹೇಳೋಕ್ಕಾಗಲ್ಲ. ನಮ್ಮಲ್ಲಿ ಧನುರ್ವಿದ್ಯಾ ಪ್ರವೀಣರ ಗುಂಪು ಇನ್ನೂ ತುಂಬ ದೊಡ್ಡದಾಗಿದೆ. ನನ್ನನ್ನೇ ಆರಿಸ್ಬೇಕು ಅನ್ನೋದಾದರೂ ಕೂಡ ನನ್ನನ್ನು ಯಾಕೆ ಹುಟ್ಟಾಗಿ ಆರಿಸ್ತೀರಾ? ಸಾಧ್ಯವಿದ್ದಷ್ಟು ಮಂದಿ ರಾಜಕುಮಾರರನ್ನು ಆಹ್ವಾನ ಮಾಡಿ ಕಠಿಣವಾದ ಪರೀಕ್ಷೆ ಇಡಿ. ಅದರಲ್ಲಿ ಗೆದ್ದವರನ್ನು ಅವಳು ಆರಿಸ್ಕೊಳ್ಳಿ. ಕೃಷ್ಣನ ಸಲಹೆಯ ಪೂರ್ವಾಪರಗಳನ್ನು ದೃಪದ ಯೋಚನೆ ಮಾಡ್ಕೊತಾನೆ. ಆಗ ಅದರ ಫಲಗಳು ಅವನಿಗೆ ಗೋಚರ ಆಗುತ್ತೆ. ಕೃಷ್ಣ ಮುಂದುವರಿಸ್ತಾನೆ, ನಿಮ್ಮ ಮೈತ್ರಿಯನ್ನು ಬಯಸ್ತಕ್ಕಂಥ ಬಲಿಷ್ಠ ರಾಜರು ಮತ್ತು ಯೋಧ ಶ್ರೇಷ್ಠರು ಸ್ವಯಂವರಕ್ಕೆ ಬರ್ತಾರೆ. ಆ ಸಂದರ್ಭದಲ್ಲಿ ನೀವು ಶಕ್ತಿ ಕೇಂದ್ರ ಆಗ್ತೀರಾ. ಇನ್ನು ಹೆಚ್ಚು ಜನ ಮಿತ್ರರೂ ಕೂಡ ನಿಮಗಾಗ್ತಾರೆ. ಆಗ ಯಾರ ವಿರೋಧವೂ ನಿಮಗೆ ಇರೋದಿಲ್ಲ. ಯಾಕೆಂದರೆ ಎಲ್ಲರಿಗೂ ನೀವು ನ್ಯಾಯ ತೋರಿಸ್ತಾ ಇರ್ತೀರ. ಕಡೆಯಲ್ಲಿ ನಿಮ್ಮ ಬಲ ವೃದ್ಧಿಯಾಗತ್ತೆ ಅಂತ ಹೇಳ್ತಾನೆ. ಆಮೇಲೆ ಬೇಕಾದರೆ ನೀವು ನನ್ನನ್ನು ಅಳಿಯನನ್ನಾಗಿ ಮಾಡಿಕೊಂಡ್ರೂ ಕೂಡ ಎಷ್ಟೋ ಜನ ರಾಜ್ಕುಮಾರರಿಗೆ ಸಿಟ್ಟು ಬರಬಹುದು ಅಂತ ಹೇಳ್ತಾನೆ. ಒಂದು ಗಳಿಗೆ ದೃಪದ ಅವನ ಮಾತಿನ ಬಗ್ಗೆ ಯೋಚನೆ ಮಾಡ್ತಾನೆ. ಒಂದು ವೇಳೆ ಪರೀಕ್ಷೆಯಲ್ಲಿ ಯಾರೂ ತೇರ್ಗಡೆ ಆಗದಿದ್ದರೆ ಏನು ಮಾಡಬೇಕು ಅಂತ ಕೇಳ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ಆಗ ನೀವು ಮತ್ತು ನಿಮ್ಮ ಮಗಳು ಸ್ವಯಂವರಕ್ಕೆ ಬಂದಿರೋ ರಾಜಕುಮಾರರಲ್ಲಿ ಯಾರನ್ನು ಬೇಕಾದರೂ ನೀವು ಆರಿಸ್ಕೋಬಹುದು ಅಂತ. ಆಗ ದೃಪದ ಮತ್ತೆ ನಗುತ್ತಾನೆ. ಒಂದು ವೇಳೆ ಆಗ ನಿನ್ನನ್ನು ವರಿಸಿದ್ರೆ ಅವಳು ಅಂತ. ಅಂದರೆ ದ್ರೋಣನ ಮೇಲಿನ ದ್ವೇಷದಿಂದ ಅವನ ಮನಸ್ಸು ತಿರುಗಿರುತ್ತೆ. ಸ್ವಯಂವರ ನಡೆಯೋದೇ ಆದರೆ ಇನ್ನೂ ಹೆಚ್ಚು ಜನ ಮಿತ್ರರು ನನಗೆ ಸಿಗ್ತಾರೆ ಅಂತಲೂ ಅವನಿಗೆ ಅರ್ಥ ಆಗತ್ತೆ. ಸ್ಪರ್ಧೆಯಲ್ಲಿ ಗೆಲ್ಲದೇ ಇದ್ದರೆ ನಾನು ದ್ರೌಪದಿ ಕೈ ಹಿಡಿಯೋಕ್ಕೆ ಅನರ್ಹ ಅನ್ನಿಸ್ಕೊಳ್ತೀನಿ. ಅವಳಿಗೆ ಒಬ್ಬ ಅದ್ವಿತೀಯ ಯೋಧನಾದ ಪತಿ ಬೇಕು. ಹೇಗಾದರೂ ಆಗಲಿ ಯಾದವರು ನಾವೆಲ್ಲರೂ ನಿಮ್ಮ ಕಡೆಗೆ ಇರ್ತೀವಿ. ನಿಮ್ಮ ಮಾತನ್ನು ನಾನು ನಡೆಸ್ತೀನಿ ಅಂತ ಕೃಷ್ಣ ಹೇಳ್ತಾನೆ. ಬಲವಾಗಿ ಆಲೋಚನೆ ಮಾಡ್ಕೊತ ದೃಪದ ಕೂತ್ಕೊಳ್ತಾನೆ. ಆಮೇಲೆ ಹೇಳ್ತಾನೆ, ಹೌದು, ನೀನು ಹೇಳಿದಾಗೆ ಸ್ವಯಂವರ ಏರ್ಪಾಟ್ ಮಾಡೋದ್ರಿಂದ ನನ್ನ ಶಕ್ತಿ ವೃದ್ಧಿ ಆಗುತ್ತೆ ಅಂತ. ಆಗ ಕೃಷ್ಣನನ್ನು ಒಂದು ಹೊಸ ಬೆಳಕಲ್ಲಿ ದೃಪದ ಕಾಣ್ತಾನೆ. ಅಂದರೆ ಯಾವುದೇ ಪ್ರತಿಫಲವನ್ನು ಕೂಡ ಇವನು ಬಯಸಲಿಲ್ಲ. ಏನು ಬಯಸದೆ ಮೈತ್ರಿಯನ್ನು ನೀಡ್ತಾ ಇದ್ದಾನೆ. ತನ್ನ ಸೌಜನ್ಯದಕ್ಕೆ ಅವನು ಗೌರವದಿಂದ ಕೊಟ್ಟಿದ್ದಾನೆ. ತನ್ನ ಮನಸ್ಸಿನಲ್ಲಿ ಇದ್ದ ದ್ವೇಷ ಒಂದು ಗಳಿಗೆ ಅವನಿಗೆ ಮರೆತೇ ಹೋಗುತ್ತೆ. ಈ ತರುಣನ ಬಗ್ಗೆ ಮೆಚ್ಚುಗೆ ಕೂಡ ಮೂಡುತ್ತೆ. ಆಮೇಲೆ ಕೇಳ್ತಾನೆ, ವಾಸುದೇವ, ನನಗೊಂದು ಮಾತು ಕೊಡು. ನೀನು ನನಗೆ ಗೆಳೆಯನಾಗಿರಬೇಕು. ಆ ಜರಾಸಂಧನ ಮೊಮ್ಮಗ ಮೇಘಸಂಧಿ ಅಥವಾ ದುರ್ಯೋಧನ ಅಥವಾ ಶಿಶುಪಾಲ ಯಾರು ಸ್ಪರ್ಧೆಯಲ್ಲಿ ಗೆದ್ದರೂ ಕೂಡ ನೀನು ಮಾತ್ರ ನನಗೆ ಮಿತ್ರನಾಗಿರಬೇಕು ಅಂತ ಕೇಳ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ನಾನು ಮಾತು ಕೊಡ್ತೀನಿ ನೋಡಿ, ಆದರೆ ಅವ್ರು ಯಾರಿಗೂ ಸ್ಪರ್ಧೆಯಲ್ಲಿ ಗೆಲ್ಲೋದು ಸುಲಭ ಅಲ್ಲ. ನನ್ನ ಮೇಲೆ ನಂಬಿಕೆ ಇಡಿ ಅಂತ. ಹಾಗೆ ಹೇಳ್ತೀಯಾ ಅಂತ ದೃಪದ ಕೇಳ್ತಾನೆ. ನೀವು ಅಪ್ಪಣೆ ಕೊಡೋದಾದರೆ ಸ್ವಯಂವರದ ಏರ್ಪಾಟು ಮಾಡೋದಕ್ಕೆ ಆಚಾರ್ಯ ಶ್ವೇತಕೇತುವನ್ನು ಬಿಟ್ಟು ಹೋಗ್ತೀನಿ. ಗುರು ಸಾಂದೀಪನಿಗಳು ಇಲ್ಲಿಗೆ ಬಂದಾಗ ಧನುರ್ವಿದ್ಯೆ ಸ್ಪರ್ಧೆಯ ಸ್ವರೂಪವನ್ನು ನಿರ್ಧಾರ ಮಾಡ್ತಾರೆ. ಆದರೆ ಸ್ವಯಂವರದ ಕೊನೆ ಗಳಿಗೆವರೆಗೂ ನೀವು ಇಂಥ ಸ್ಪರ್ಧೆ ಇದೆ ಅಂತ ಯಾರಿಗೂ ತಿಳಿಸಬಾರ್ದು. ಅಂದರೆ ಅಷ್ಟು ಕಠಿಣ ಸ್ಪರ್ಧೆ ಆದರೆ ಅದನ್ನು ಗೆದ್ದವನು ಮಹಾ ಯೋಧನೆ ಆಗಿರ್ತಾನೆ, ಅಂಥವನು ನಿಮಗೆ ಅಳಿಯನಾಗ್ತಾನೆ ಅಂತ ಹೇಳಿಬಿಟ್ಟು ಕೃಷ್ಣ ಹೇಳ್ತಾನೆ. ಅಂದರೆ ಕೃಷ್ಣೇ ತನಗೆ ಬೇಕಾದವ್ರನ್ನ ವರಿಸ್ಬೋದು ಅಂತ ಅವ್ರು ನಂಬ್ಕೊಂಡಿರಲಿ ಅಂತಲ್ಲ, ಅದು ವಂಚನೆ ಆಗಲ್ವಾ ಅಂತ ದೃಪದ ಹೇಳ್ತಾನೆ. ಯಾಕೆ ವಂಚನೆ ಯಾಕಾಗುತ್ತದು? ಸ್ವಯಂವರ ಅಂದ ಮಾತ್ರಕ್ಕೆ ಕಟ್ಟ ಕಡೆಗಳಿಗೆಲ್ಲೇ ಆಗಲಿ ವರನಿಗೆ ಇಂತಹ ಅರ್ಹತೆ ಇರಬೇಕು ಅಂತ ನಿರ್ಧಾರ ಮಾಡೋದು ಕನ್ಯೆಗೆ ಇರೋ ಅಧಿಕಾರ ಅಂತ ಕೃಷ್ಣ ಹೇಳ್ತಾನೆ. ಸಭೆಯಲ್ಲಿ ನೆರೆದ ರಾಜರ ಎದುರಿಗೆ ತಾನು ವರಿಸೋ ವರನ ಅರ್ಹತೆ ಹೀಗಿರಬೇಕು ಅಂತ ರಾಜ್ಕುಮಾರಿನೇ ಹೇಳಲಿ ಅಂತ ಹೇಳ್ತಾನೆ. ದೃಪದ ಅವನ ಮಾತನ್ನು ಕೇಳಿ ನಿಟ್ಟುಸಿರು ಬಿಡ್ತಾನೆ.
ಈ ಸ್ವಲ್ಪ ದಿನದಲ್ಲಿ ನಿನ್ನಲ್ಲಿ ನನಗೆ ಯಾಕೆ ವಿಶ್ವಾಸ ಹುಟ್ಟುತ್ತೋ ಗೊತ್ತಿಲ್ಲ. ನಿನ್ನ ಸಲಹೆನ ಒಪ್ಕೊಳ್ಳೋದು ಕೂಡ ಸರಿನೋ ತಪ್ಪೋ ನನಗೆ ಅರ್ಥ ಆಗ್ತಿಲ್ಲ. ಆದರೆ ನೀನು ನನಗೆ ನೆರವಾಗ್ತೀಯಾ ಅಂತ ಹೇಳಿರೋದ್ರಿಂದ ನಾನು ನಿನ್ನ ಮಾತಿಗೆ ಒಪ್ಕೊಳ್ತೀನಿ ಅಂತ ಹೇಳ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ಪ್ರಭು, ಸ್ವಯಂವರ ಸರಿಯಾಗಿ ನಡೆದ್ರೆ ಏನು ನಡೆಯುತ್ತೆ. ಆಗ ನಿಮ್ಮ ಶಕ್ತಿ ಎಷ್ಟು ಬೆಳೆಯುತ್ತೆ ಅಂದರೆ ನೀವು ಕೈ ಎತ್ತೋ ಅಗತ್ಯನೇ ಇರೋದಿಲ್ಲ. ಏನು ಒಂದು ಕಷ್ಟ ಇಲ್ಲದೆ ನಿಮ್ಮ ಸೇಡನ್ನು ನೀವು ತೀರಿಸ್ಕೋಬಹುದು. ಆರ್ಯರಲ್ಲಿ ಧನುರ್ವಿದ್ಯೆ ಪ್ರವೀಣನಾಗಿರೋನು ನಿಮಗೆ ಅಳಿಯ ಆಗ್ತಾನೆ. ಅವನ ಗೆಳೆಯರು ಕೂಡ ನಿಮಗೆ ಗೆಳೆಯರಾಗ್ತಾರೆ. ನಿರಾಶರಾದವ್ರಿಗೆ ದೂರಲಿಕ್ಕೆ ಯಾವುದೇ ಅವಕಾಶವೂ ಇರೋದಿಲ್ಲ ಅಂಥೇಳಿ ಕೃಷ್ಣ ಅವನಿಗೆ ಉತ್ತೇಜನ ಕೊಡ್ತಾನೆ. ಯಾರಾದರೂ ಬರ್ತಾರಾ ಅಂತ ದೃಪದ ಕೇಳ್ತಾನೆ. ಎಲ್ಲರೂ ಬರ್ತಾರೆ ನಿಮ್ಮ ನೆರವಿಗೆ. ಬಲರಾಮನ ನಾಯಕತ್ವದಲ್ಲಿ ಕೌರವರ ಬೆಂಬಲ ಎಷ್ಟೇ ಇದ್ದರೂ ಕೂಡ ದ್ರೋಣನನ್ನು ನೀವು ಲೆಕ್ಕಕ್ಕೆ ಹಿಡಿಯೋದೇ ಬೇಕಾಗಿಲ್ಲ ಅಂತ ಕೃಷ್ಣ ಹೇಳ್ತಾನೆ. ದೃಪದ ಮುಖವನ್ನು ಸಿಂಡರಿಸ್ಕೊಳ್ತಾನೆ. ಅಂದರೆ ನನ್ನ ಶಪಥ ಇದರಿಂದ ನೆರವೇರೋದಿಲ್ವಲ್ಲ ಅಂತ. ಆಗ ಕೃಷ್ಣ ಹೇಳ್ತಾನೆ, ಮಹಾರಾಜ, ತಾಳ್ಮೆ ಇಟ್ಕೊಳ್ಳಿ. ನಿಮ್ಮ ತೇಜೋಭಂಗಕ್ಕೆ ಮುಯ್ಯಿ ತೀರಿಸೋದು ನಿಮ್ಮ ಶಪಥ. ದ್ರೋಣನನ್ನು ಲೆಕ್ಕಕ್ಕೆ ಇಲ್ಲದ ಬಲವೃದ್ಧಿ ಮಾಡಿಕೊಳ್ಳೋದು ನೀವು, ಅಂದರೆ ನಿಮ್ಮ ಬಲವನ್ನು ನೀವು ವೃದ್ಧಿ ಮಾಡಿಕೊಂಡ್ರೆ ಅದು ಕೂಡ ಅವನಿಗೆ ಅವಮಾನ ಮಾಡಿದ ಹಾಗೆ ಅಲ್ವಾ ಅಂತ ಹೇಳ್ತಾನೆ. ಇವನ ಮಾತಿನ ಧೋರಣೆಗೆ ದೃಪದ ಬೆರಗಾಗ್ತಾನೆ. ಸುಂದರವಾಗಿದ್ದಂತಹ ಅವನ ಮುಖ ತಕ್ಷಣ ಬದಲಾಗುತ್ತೆ. ಅಲ್ಲಿ ದೃಢಶಕ್ತಿಯನ್ನು ಸೂಚಿಸುತ್ತೆ. ಕಣ್ಣಿನಲ್ಲಿ ತಕ್ಷಣ ಒಂದು ನಿರ್ಧಾರ ಬರುತ್ತೆ. ಹಾಗಾದರೆ ನನ್ನ ಶಪಥ ಕೈಗೂಡುತ್ತೆ ಅನ್ನೋ ಭರವಸೆ ನಿನಗಿದೆಯಾ ಅಂತ ದೃಪದ ಕೇಳ್ತಾನೆ. ಕೈಗೂಡಿಸೋಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ನಾನು ಪ್ರತಿಜ್ಞೆ ಮಾಡ್ತೀನಿ ಅಂತ ಕೃಷ್ಣ ಹೇಳ್ತಾನೆ. ಅಂದರೆ ಆ ಸ್ವಯಂವರದ ಕನ್ಯಾರ್ಥಿಗಳಲ್ಲಿ ನೀನು ಸೇರಿಕೊಳ್ತೀಯಾ ಅಂತ ಮತ್ತೊಮ್ಮೆ ಕೇಳ್ತಾನೆ. ಅಂದರೆ ಅವನಿಗೆ ಈಗಲೂ ಕೂಡ ಕೃಷ್ಣನನ್ನು ಅಳಿಯನನ್ನಾಗಿ ಮಾಡಿಕೊಳ್ಬೇಕು ಅನ್ನೋ ಮನಸ್ಸಿರುತ್ತೆ. ಆಗ ಕೃಷ್ಣ ಹೇಳ್ತಾನೆ, ನನಗೆ ಹಾಗನ್ಸಿದ್ರೆ, ಇಲ್ಲ ಅಂದರೆ ಇಲ್ಲ. ಆದರೆ ಒಂದು ಮಾತು, ಆ ಸ್ಪರ್ಧೆಯಲ್ಲಿ ಗೆದ್ದವನು ಭೂಮಿಯಲ್ಲೇ ಧನುರ್ವಿದ್ಯೆಯಲ್ಲಿ ಉತ್ತಮೋತ್ತಮನಾದವನು ಅಂತ ಕೃಷ್ಣ ಹೇಳ್ತಾನೆ. ಆಗ ದೃಪದನಿಗೆ ಅನಿಸುತ್ತೆ, ಈ ತರುಣ ಯಾದವನ ಮನಸ್ಸಿನ ಆಳವನ್ನು ಅರಿಯೋದೇ ಕಷ್ಟ ಆಗ್ತಾ ಇದೆಯಲ್ಲ. ಏಕಾಏಕಿ ಒಂದು ಪ್ರಚಂಡ ಶಕ್ತಿ ಸಾಗರ ಅವನ ಕಡೆಗೆ ಬರ್ತಾ ಇದೆ ಅಂತ ಅನಿಸುತ್ತೆ. ತನ್ನ ಈ ಅತಿಥಿಯ ಯೋಜನೆ ಕೈಗೂಡಿದ್ರೆ ತನ್ನ ಶಪಥವನ್ನು ಸಾಧಿಸೋಕ್ಕೆ ಹೆಚ್ಚು ಬಲ ಬರುತ್ತೆ. ಈಗಿನ ಹಾಗೆ ಬರೀ ಹಗೆತನದ ಹೊಸಲಲ್ಲೇ ನಾನು ಹೊಯ್ದಾಡೋದು ಬೇಕಿಲ್ಲ ಅಂತಲೂ ಅನಿಸುತ್ತೆ. ಕೃಷ್ಣನ ಕಡೆ ನೋಡಿ ಹೇಳ್ತಾನೆ, ಆಯಿತು, ನೀನು ಹೇಳಿದಾಗೆ ಸ್ವಯಂವರವನ್ನು ಏರ್ಪಾಡು ಮಾಡ್ತೀನಿ. ನಿನ್ನಲ್ಲಿ ನನಗೆ ಪೂರ್ಣ ನಂಬಿಕೆ ಇದೆ. ನಿನ್ನ ಯೋಜನೆ ವಿಫಲ ಆದರೂ ಕೂಡ ನಮಗೇನು ನಷ್ಟ ಇಲ್ಲ. ನಿನ್ನ ಸ್ನೇಹ ನಮಗೆ ದೊರೆಯುತ್ತೆ ಅಂತ ಕೂಡ ಹೇಳ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ಯೋಜನೆ ವಿಫಲ ಆದರೆ ಸರ್ವಸ್ವನು ನಷ್ಟ ಆಗೋದು ನನಗೆ ಅಂತ. ನಿನಗ ಏನು ನಷ್ಟ ಆಗುತ್ತೆ ಅಂತೇಳಿ ದೃಪದ ಕೇಳ್ತಾನೆ. ಏನಿಲ್ಲ, ನಿಮ್ಮ ಗೆಳೆತನದ ನಷ್ಟ ಆಗುತ್ತೆ ನನಗೆ. ಏಕೆಂದರೆ ನಾನು ಹೇಳಿದಾಗೆ ನಡೀಲಿಲ್ಲ ಅಂತಂದರೆ ನಿಮಗೆ ನನ್ನ ಗೆಳೆತನ ಇಷ್ಟ ಆಗೋದಿಲ್ಲ. ದ್ರೌಪದಿಗೆ ನಾನು ಕೊಟ್ಟ ಮಾತು ಮುರಿಯುತ್ತೆ. ಏಕೆಂದರೆ ಪ್ರಪಂಚದಲ್ಲಿ ಅದ್ವಿತೀಯನಾದ ಬಿಲ್ಲುಗಾರ ನಿನಗೆ ದೊರಕುತ್ತಾನೆ ಅಂತ ನಾನು ಹೇಳಿರ್ತೀನಿ. ಅದಾಗದೇ ಇದ್ದರೆ ಆಗಲೂ ಕೂಡ ನನಗೇ ನಷ್ಟ. ಪ್ರಪಂಚದ ರಾಜಕುಮಾರರ ಎದುರಿಗೆ ಯಾದವ್ರಿಗೆ ಅವಮಾನ ಆಗುತ್ತೆ ಅಂಥೇಳಿ ಹೇಳ್ತಾನೆ. ತನಗೆ ತಾನೇ ಅಂದ್ಕೊಳ್ತಾನೆ. ಆಮೇಲೆ ಹೇಳ್ತಾನೆ, ಇಲ್ಲ, ಧರ್ಮ ಯಾವತ್ತೂ ಧರ್ಮಿಷ್ಠರನ್ನು ಬಿಡೋದಿಲ್ಲ ಅಂತೇಳಿ ಹೇಳ್ತಾನೆ. ಆಗ ದೃಪದನಿಗೆ ತುಂಬ ಸಂತೋಷ ಉಕ್ಕಿ ಬರುತ್ತೆ. ಕೃಷ್ಣನ ಹೆಗಲ ಮೇಲೆ ಕೈ ಇಟ್ಟು ಹೇಳ್ತಾನೆ, ವಾಸುದೇವ, ಎಲ್ಲವನ್ನೂ ನಿನಗೇ ಬಿಡ್ತೀನಿ. ಆ ಉದ್ಬೋಧನನಿಗೆ, ಶ್ವೇತಕೇತುವಿಗೆ ನಿನ್ನ ಇಷ್ಟದಂತೆ ಕೆಲಸ ಹೇಳು ಅಂತ. ನನ್ನ ಇನ್ನೊಂದು ಸಲಹೆ ಕೇಳ್ತೀರಾ ಅಂತ ಕೃಷ್ಣ ಮತ್ತೊಮ್ಮೆ ಹೇಳ್ತಾನೆ. ಏನು ಅಂತ ದೃಪದ ಕೇಳ್ತಾನೆ. ಮುಂದಿನ ವರ್ಷ ಚೈತ್ರ ಮಾಸದಲ್ಲಿ ಸ್ವಯಂವರ ನಡೆಸ್ತೀನಿ ಅಂತ ನಾಳೆನೇ ಬಹಿರಂಗವಾಗಿ ನೀವು ಹೇಳಿಬಿಡಿ ಅಂತ ಹೇಳ್ಬಿಟ್ಟು. ಆಗ ಉತ್ಸಾಹದಿಂದ ದೃಪದನ ಮುಖ ಬೆಳಗುತ್ತೆ. ಹಾಗೆ ಆಗಲಿ ಅಂತ ಹೇಳಿಬಿಟ್ಟು ಸಂತೋಷದಿಂದ ನಗುತ್ತಾ ಹೇಳ್ತಾನೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.